ವಿದ್ಯಾರ್ಥಿಗಳ ಬಳಕೆಗಾಗಿ ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿದ ವಿಶೇಷ ಬಸ್ಗಳು ಸಾರ್ವಜನಿಕವಾಗಿ ಬಳಕೆ ಆಗ್ತಾ ಇದೆ ಅಂತ ಹೇಳಿ ಸಿಂಧನೂರಿನಲ್ಲಿ ವಿದ್ಯಾರ್ಥಿ ಮುಖಂಡರಾದ ಮೌನೇಶ್ ಜಾಲವಾಡಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಇಡೀ ರಾಜ್ಯದಲ್ಲೇ ಮೊದಲ ಬಾರಿಗೆ ವಿದ್ಯಾರ್ಥಿಗಳಿಗಾಗಿ ಕೆಕೆಆರ್ಡಿಬಿಯ 5 ಕೋಟಿ ಅನುದಾನದಲ್ಲಿ ಬಿಡುಗಡೆಯಾಗಿದ್ದ 14 ವಿದ್ಯಾರ್ಥಿ ರಥ ಬಸ್ಗಳನ್ನ ಜಿಲ್ಲೆಯಲ್ಲಿ ಬಸ್ಗಳ ಕೊರತೆ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ರಾಯಚೂರು, ಮಾನ್ವಿ, ಸಿಂಧನೂರು ಮಾರ್ಗದಲ್ಲಿ ತಡೆರಹಿತ ಬಸ್ಗಳಾಗಿ ಸಾರ್ವಜನಿಕರ ಬಳಕೆಗೆ ಮುಂದಾಗಿದ್ದಾರೆ. ಶಾಲಾ ಕಾಲೇಜುಗಳ ಸುಮಾರು 25,000 ವಿದ್ಯಾರ್ಥಿಗಳಿಗಾಗಿ ಬಿಡುಗಡೆ ಮಾಡಿದ ಬಸ್ಗಳನ್ನು ವಿದ್ಯಾರ್ಥಿಗಳಿಗಾಗಿಯೇ ಬಳಕೆ ಮಾಡುವಂತೆ ಮೌನೇಶ್ ಜಾಲವಾಡಗಿ ಆಗ್ರಹಿಸಿದ್ದಾರೆ. ಆತ್ಮೀಯರೇ, ಮೊನ್ನೆ ತಾನೇನು ಸಿಂಧನೂರಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಿಂಧನೂರಿಗೆ ಬಂದಾಗ 14 ವಿಶೇಷ ಬಸ್ಗಳನ್ನು ಸಿಂಧನೂರಿನ ವಿದ್ಯಾರ್ಥಿ ಜನರಿಗೆ, ಅದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸಿಂಧನೂರಿಗೆ ವಿದ್ಯಾರ್ಥಿ ಜನರಿಗೋಸ್ಕರನೇ 14 ಸಾರಿಗೆ ಬಸ್ಗಳನ್ನು ಬಿಡುಗಡೆಗೊಳಿಸಿದರು. ಅದಕ್ಕೆ ಚಾಲನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಚಾಲನೆ ನೀಡಿದರು. ಮತ್ತು ಈ ಒಂದು ಕಾರ್ಯ ಮಾನ್ಯ ಸಿಂಧನೂರಿನ ಶಾಸಕರಾದಂಥ ಅಂಬನಗೌಡ ಬಾದರ್ಲಿ ಸಾಹೇಬರ ಒಂದು ನೆರವಿನಿಂದ, ಅವರ ಒಂದು ಅನುದಾನದಿಂದನೇ ಇತ್ತೇನು ಬಸ್ಗಳು ಬಿಡುಗಡೆ ಮಾಡಿರೋದು ತುಂಬ ಹೃದಯದ ಸ್ವಾಗತಾರ್ಹ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಯೋಜನೆಯ ಬಸ್ಗಳನ್ನು ಇವತ್ತು ಅಧಿಕಾರಿಗಳು ತಮ್ಮ ಒಂದು ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳಿಗಾಗಿ ಬಿಡುಗಡೆ ಮಾಡಬೇಕಾದಂಥ, ವಿದ್ಯಾರ್ಥಿಗಳಿಗೆ ಓಡಾಡಬೇಕಂತ, ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಂಥ ಬಸ್ಸುಗಳು ಇವತ್ತು ಅನ್ಯ ತಾಲೂಕಿಗೆ ಮತ್ತು ರಾಯಚೂರಿನಾದ್ಯಂತ ಓಡಾಡ್ತಾ ಇದ್ದಾವೆ. ಯಾಕಂತಂದರೆ ಇದು ವಿದ್ಯಾರ್ಥಿ ರಥ ಅಂತೇಳಿ, ವಿದ್ಯಾರ್ಥಿ ಸಾರಿಗೆ ಅಂತೇಳಿ ವಿದ್ಯಾರ್ಥಿ ಜನರಿಗೋಸ್ಕರನೇ ಮೀಸಲಿಟ್ಟಂಥ ಈ ಒಂದು ಸಾರಿಗೆ ಬಸ್ಸುಗಳು 14 ಬಸ್ಸುಗಳು ಇವತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇಲ್ಲ ಅಂತ ಇವತ್ತು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ತಾಲೂಕಿನಲ್ಲಿ. ಯಾಕಂತಂದರೆ ಈಗಾಗಲೇ ಹಲವಾರು ಮಾಹಿತಿಗಳು ಬಂದಿರೋ ಪ್ರಕಾರ ಮಾನ್ವಿ ತಾಲೂಕು ಮತ್ತು ರಾಯಚೂರಿಗೆ ಕೂಡ ಇವತ್ತು ಬಸ್ಸುಗಳು ಓಡಾಡ್ತಾ ಇರೋಂಥದ್ದು. ಆದರೆ ಇವತ್ತು ಮಾನ್ಯ ನಮ್ಮ ತಾಲೂಕಿನ ಶಾಸಕರು ಇದರ ಕಡೆ ಗಮನ ಹರಿಸಬೇಕು. ಯಾಕಂತಂದರೆ ವಿದ್ಯಾರ್ಥಿಗಳಿಗಾಗಿ ನೀವು ಬಿಡುಗಡೆ ಮಾಡಿರೋಂಥದ್ದು ನಾವು ನಾವು ಇದನ್ನು ಸ್ವಾಗತ ಬಯಸ್ತೇವೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ನಮ್ಮ ಬಸ್ಸುಗಳು ಬೇರೊಬ್ಬರಿಗೆ ಅನುಕೂಲ ಆಗ್ತಿದ್ದೇವೆ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಂಥ ಬಸ್ಸುಗಳು ಬೇರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿಲ್ಲ ಅಂತಂದರೆ ಇದು ನೀವು ಮಾಡಿರೋಂಥ ಯೋಜನೆ ವಿಫಲ ಆಗುತ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ತಾವು ಈ ಸಂಬಂಧಪಟ್ಟಂಥ ಸಾರಿಗೆ ಇಲಾಖೆಯ ಡಿಪೋ ಮ್ಯಾನೇಜರ್ಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಸೂಚಿಸಬೇಕು. ಮತ್ತು ನಮ್ಮ ಬಸ್ಸುಗಳು ಎಲ್ಲಿ ಕೆಲಸ ಮಾಡ್ತಿದ್ದೇವೆ, ಯಾರಿಗಾಗಿ ಕೆಲಸ ಮಾಡ್ತಿದ್ದೇವೆ, ವಿದ್ಯಾರ್ಥಿ ಜನರಿಗೆ ಅನುಕೂಲ ಆಗ್ತಾ ಇದೆಯಾ ಇಲ್ಲವೋ ಅನ್ನೋದ್ರ ಬಗ್ಗೆ ಕೂಡ ತಾವು ಗಮನ ಹರಿಸಿದ್ರೆ ಈ ಒಂದು ಯೋಜನೆ ನೀವು ತಂದಿರೋದು ವಿದ್ಯಾರ್ಥಿ ಜನರಿಗೆ ಅನುಕೂಲ ಆಗ್ತದೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ನೀವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ವಿದ್ಯಾರ್ಥಿ ಜನರಿಗೆ ಬಸ್ಗಳು ಅನುಕೂಲ ಆಗಬೇಕು. ಇಲ್ಲದೆ ಹೋದರೆ ನೀವು ಮಾಡಿರೋಂಥ ಯೋಜನೆಗಳು ವಿದ್ಯಾರ್ಥಿ ಜನರಿಗೆ ತಲುಪೋದಿಲ್ಲ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ. ಮೌನೇಶ್ ಜಾಲವಾಡಗಿ, ವಿದ್ಯಾರ್ಥಿ ಸಂಘಟನೆ ಮುಖಂಡರು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.